ಹುಬ್ಬಳ್ಳಿ ಹೈದ ಈಗ ಕೇಂದ್ರದ ನೂತನ ಶಿಕ್ಷಣ ಮಂತ್ರಿ. ಮೋದಿ ಸಂಪುಟದಲ್ಲಿ 13ನೇ ಸಚಿವರಾಗಿರುವ ಜೋಶಿ. ಹಾಗಾದ್ರೆ ಪ್ರಹ್ಲಾದ್ ಜೋಶಿಯ ಒಟ್ಟು ಆಸ್ತಿ ಎಷ್ಟು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ 13ನೇ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಒಟ್ಟು ಆಸ್ತಿ ಎಷ್ಟಿರಬಹುದು? ಎಸ್, ಕರ್ನಾಟಕದ ಪ್ರಮುಖ ರಾಜಕಾರಣಿ ಹಾಗೂ ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಹಿನ್ನೆಲೆ ಏನು? ಎಸ್, ಅದೆಲ್ಲವನ್ನೂ ಕೂಡ ನಾನು ಇಂಚಿಂಚು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನವೆಂಬರ್ 27, 1962ರಲ್ಲಿ ವಿಜಯಪುರದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಜನನ ಆಗುತ್ತೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಲಗೋಡ ಗ್ರಾಮದವರು. ಅಂದರೆ ಇವರ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಪದವಿ ಇದೆಲ್ಲವೂ ಕೂಡ ಹುಬ್ಬಳ್ಳಿಯಲ್ಲೇ ನಡೆದಿರುವಂತಹದ್ದು. ಹುಬ್ಬಳ್ಳಿ ಧಾರವಾಡ ಭಾಗವನ್ನೇ ತಮ್ಮ ಮುಖ್ಯ ರಾಜಕೀಯ ಕರ್ಮ ಭೂಮಿಯನ್ನಾಗಿ ಪ್ರಹ್ಲಾದ್ ಜೋಶಿ ಅವರು ಮಾಡಿಕೊಂಡಿರುವಂತಹದ್ದು. ಇನ್ನು ಪ್ರಹ್ಲಾದ್ ಜೋಶಿ ಅವರ ವೈಯಕ್ತಿಕ ಮಾಹಿತಿಯನ್ನು ನೋಡಿದರೆ ಅಥವಾ ವೈಯಕ್ತಿಕ ವಿವರಗಳನ್ನು ನೋಡಿದರೆ, ಇವರ ತಂದೆ ಹೆಸರು ವೆಂಕಟೇಶ್ ಜೋಶಿ ಅಂತೇಳಿ. ಇವರು ಕೂಡ ರೈಲ್ವೆ ನೌಕರರಾಗಿದ್ದರು. ಇನ್ನು ತಾಯಿ ಮಾಲತಿ ಬಾಯಿ. ಇವರ ಶಿಕ್ಷಣ ನೋಡಿದರೆ ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯದಿಂದ BA ಪದವಿಯನ್ನ ಪಡೆದಿರುತ್ತಾರೆ. ಇನ್ನು ಇವರ ಪತ್ನಿಯ ಹೆಸರು ಜ್ಯೋತಿ ಅಂತ ಹೇಳಿ. ಇವರ ರಾಜಕೀಯ ಪ್ರಯಾಣವನ್ನ ನೋಡಿದರೆ ಮೂಲತಃ RSS ಬ್ಯಾಕ್ಗ್ರೌಂಡ್ ಇಂದ ಬಂದಂತಹ ವ್ಯಕ್ತಿ. ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿದ್ದರು. ಜೊತೆಗೆ ಇವರ ಹೋರಾಟದ ಹಾದಿಯನ್ನು ನೋಡಿದರೆ ಈದ್ಗಾ ಮೈದಾನ ಹೋರಾಟ 1990ರ ದಶಕದ ಆರಂಭದಲ್ಲಿ ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಹೋರಾಟದ ನಾಯಕತ್ವ ವಹಿಸಿ ದೇಶ ಮಟ್ಟದಲ್ಲಿ ಗಮನವನ್ನ ಇವರು ಸೆಳೆಸಿದರು. ಇದಾದ ನಂತರ ಇವರು ಸಂಸದರಾಗಿ ಯಾವಾಗ ಗೆಲುವನ್ನ ಸಾಧಿಸ್ತಾರೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ 2004, 2009, 2014, 2019 ಹಾಗೂ 2024ರಲ್ಲಿ ಸತತವಾಗಿ 5 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಪಕ್ಷ ಸಂಘಟನೆಯ ಬಗ್ಗೆ ನೋಡಿದರೆ 2013ರಿಂದ 2016ರವರೆಗೆ ಕರ್ನಾಟಕದ ರಾಜ್ಯ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಕೀರ್ತಿ ಪ್ರಹ್ಲಾದ್ ಜೋಶಿ ಅವರಿಗೆ ಸಲ್ಲಿಸಿದೆ. ಇನ್ನು ಕೇಂದ್ರ ಸಚಿವ ಸ್ಥಾನಗಳನ್ನ ನೋಡಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಇಲಾಖೆಗಳ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನವೀಕರಿಸಬಹುದಾದ ಇಂಧನ ಇಲಾಖೆಯ ಕೇಂದ್ರ ಸಂಪುಟ ಸಚಿವರಾಗಿ ಈಗ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಅಧಿಕಾರವನ್ನ ವಹಿಸಿಕೊಂಡಿರುವಂತಹ, ಅಧಿಕಾರವನ್ನ ಅನುಭವಿಸಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಒಟ್ಟು ಆಸ್ತಿ ಎಷ್ಟಿರಬಹುದು? ಎಸ್, ಮೊನ್ನೆ ಅಷ್ಟೇ ಅಂದ್ರೆ ನಿನ್ನೆ ಅಷ್ಟೇ ಕಾಕ್ರೋಚ್ ಜನತಾ ಪಾರ್ಟಿ ಸುಮಾರು 35 ದಿನಗಳ ಕಾಲ ನಿರಂತರವಾಗಿ ಹೋರಾಟವನ್ನ ಮಾಡಿ, ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನ ಮಾಡಿ ಕೇಂದ್ರ ಸಚಿವರಾಗಿದ್ದಂತಹ, ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳು. ಅದಾದ ನಂತರ ಧರ್ಮೇಂದ್ರ ಪ್ರಧಾನ್ ಅವರ ಸ್ಥಾನಕ್ಕೆ ಯಾರನ್ನ ಕೂರಿಸ್ಬೇಕು ಅಂತೇಳಿ ಮೋದಿ ಹಾಗೂ ಅಮಿತ್ ಶಾ ನಿರ್ಧಾರ ಮಾಡ್ತಾರೆ. ಸೊ ಆಗ ಕೇಳಿ ಬಂದಂತಹ ಹೆಸರೇ ಕೇಂದ್ರ ಸಚಿವರಾಗಿರುವಂತಹ ನಮ್ಮ ಹುಬ್ಬಳ್ಳಿಯ ಹೈದ ಪ್ರಹ್ಲಾದ್ ಜೋಶಿ ಅವರ ಹೆಸರು. ಎಸ್, ಈಗ ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನ
ವಹಿಸಿಕೊಂಡಿದ್ದಾರೆ. 13ನೇ ಸಚಿವರಾಗಿ, ಅಂದರೆ ಮೋದಿಯವರ ಸಂಪುಟದಲ್ಲಿ 13ನೇ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ಪ್ರಹ್ಲಾದ್ ಜೋಶಿಯವರ ಆಸ್ತಿ ಎಷ್ಟಿರಬಹುದು? ಎಸ್, ಬಿಜೆಪಿಯ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಅವರ ಕುಟುಂಬವು ತಮ್ಮ ಲೋಕಸಭಾ ಚುನಾವಣಾ ಅಫಿಡವಿಟ್ಗಳಲ್ಲಿ 21 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. 2024ರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸುವಂತಹ ವೇಳೆ ತಮ್ಮ ಒಟ್ಟು ಆಸ್ತಿಯನ್ನ ಪ್ರಹ್ಲಾದ್ ಜೋಶಿ ಅವರು ಬಹಿರಂಗಪಡಿಸಿದ್ದಾರೆ. ಅವರ ಹೆಸರಲ್ಲಿ, ಅಂದರೆ ಜೋಶಿಯವರ ಹೆಸರಲ್ಲಿ 11.24 ಕೋಟಿ ಮೌಲ್ಯದ ಹಾಗೂ ಅವರ ಪತ್ನಿ ಜ್ಯೋತಿ ಜೋಶಿ ಅವರ ಹೆಸರಲ್ಲಿ 86 ಲಕ್ಷದ, ಅಂದರೆ 86.39 ಲಕ್ಷ ಮೌಲ್ಯದ ಕೃಷಿ ಭೂಮಿ ಜೊತೆಗೆ ವಾಣಿಜ್ಯ ಮತ್ತು ವಸತಿ ಕಟ್ಟಡಗಳು ಸೇರಿದಂತೆ ಸ್ಥಿರಾಸ್ತಿಗಳು ಅವರ ಹೆಸರಲ್ಲಿ ಇರುವಂತಹದ್ದು. ಇನ್ನು ಜೋಶಿ ಅವರ ಹೆಸರಿನಲ್ಲಿ 2.72 ಕೋಟಿ ಹಾಗೂ ಪತ್ನಿಯ ಹೆಸರಲ್ಲಿ 5.93 ಕೋಟಿ ಹಾಗೂ ಮಗಳ ಹೆಸರಲ್ಲಿ 32 ಲಕ್ಷ ಮೌಲ್ಯದ ಬ್ಯಾಂಕ್ ಠೇವಣಿ ಜೊತೆಗೆ ಚಿನ್ನಾಭರಣ ಹಾಗೂ ಷೇರು ಹೂಡಿಕೆಗಳು ಇರುವಂತಹದ್ದು. ಇಷ್ಟು ಕೋಟಿ ಆಸ್ತಿ ಹೊಂದಿದ್ದರೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಸರಿನಲ್ಲಿ ಯಾವುದೇ ಸ್ವಂತ ಕಾರು ಅಥವಾ ಇತರೆ ವಾಹನಗಳಿಲ್ಲ. ಹೀಗಂತ ಅಫಿಡವಿಟ್ ಅಲ್ಲಿ ಈಗ ಸಲ್ಲಿಕೆ ಮಾಡಿರುವಂತಹದ್ದು. ಅಂದರೆ ಜೋಶಿಯವರ ಒಟ್ಟು ಆಸ್ತಿ ಕೇವಲ 21 ಕೋಟಿ ಮಾತ್ರ. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರ ಆಸ್ತಿ ಎಷ್ಟಿತ್ತು ಅದನ್ನು ನೋಡಿದರೆ, ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ 2024ರ ಲೋಕಸಭಾ ಚುನಾವಣೆ ವೇಳೆ ಚುನಾವಣಾ ಅಫಿಡವಿಟ್ನಲ್ಲಿ ಅವರ ಒಟ್ಟು ಆಸ್ತಿ 6.92 ಕೋಟಿ. 2022-2023ರ ಅಂಕಿ ಅಂಶಗಳನ್ನು ನೋಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರಿಗಿಂತ ಅವರ ಪತ್ನಿ ಆದಾಯದ ವಿಷಯದಲ್ಲಿ ಬಹಳ ಮುಂದಿದ್ದಾರೆ. ಅಂದರೆ ಅವರ ಪತ್ನಿ ಆದಾಯದ ವಿಷಯದಲ್ಲಿ ಬಹಳ ಮುಂದಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರ ವಾರ್ಷಿಕ ಆದಾಯ 12.75 ಲಕ್ಷ ಆದರೆ ಅವರ ಪತ್ನಿಯ ಆದಾಯ 49.92 ಲಕ್ಷ ಅಂತೇಳಿ ಈಗ ಏನು ಆ ಒಂದು ವರದಿ ಕೂಡ ಈಗ ಸಿಕ್ಕಿರುವಂತಹದ್ದು. ಅಂದರೆ ಪ್ರಹ್ಲಾದ್ ಜೋಶಿ ಹಾಗೂ ಧರ್ಮೇಂದ್ರ ಪ್ರಧಾನ್ ಅವರ ಒಟ್ಟು ಆಸ್ತಿಯ ವಿವರ ಈಗ ನಿಮಗೆ ಗೊತ್ತಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.